ಹಲೋ ಸ್ನೇಹಿತರೆ, ನಮಸ್ಕಾರ. ನೀವೀಗ ನೋಡ್ತಿದ್ದೀರಲ್ಲ, ಇದು ಒಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ. ಜಯನಗರ 5ನೇ ಬ್ಲಾಕಿನ ಶಾಲಿನಿ ಗ್ರೌಂಡಲ್ಲಿ ಈ ಉತ್ಸವನ ವ್ಯವಸ್ಥೆ ಮಾಡಿದ್ದಾರೆ. ಇದೇನು ಗೊತ್ತಾ, ಇದು ಜಸ್ಟ್ ರೀಕ್ರಿಯೇಷನ್ ಆಫ್ ಮಂತ್ರಾಲಯ. ನೋಡೋಕ್ಕೆ ಮಂತ್ರಾಲಯ ಹೇಗಿದೆಯೋ ಹಾಗೆ ಇದೊಂದು ಆರ್ಟಿಫಿಷಿಯಲ್ ಮಂತ್ರಾಲಯನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವು ಬೆಳಗ್ಗೆ ಜಸ್ಟ್ ನೋಡೋಣ ಅಂತ ಅಂದ್ಕೊಂಡು ಸುಮಾರು 7 ಗಂಟೆಗೆ ಹೋದ್ವಿ. ಒಳಗಡೆ ಹೋದರೆ ಮಾತ್ರ ಬಹಳ ಅದ್ಭುತವಾಗಿತ್ತು. ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಮಾಡ್ತಾಯಿದ್ರು. ಬಟ್ ಆದ್ರೂ ತುಂಬಾ ಚೆನ್ನಾಗಿತ್ತು. ಒಳಗಡೆ ಹೇಗೆ ಮಂತ್ರಾಲಯದಲ್ಲಿ ಇದೆಯೋ ಹಾಗೆಯೇ ಇಲ್ಲೊಂದು ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡನ. ಸ್ವಾಮಿಗಳ ಮೂರ್ತಿಯೂ ಸಹ ಸೇಮ್ ಮಂತ್ರಾಲಯದ ಸ್ವರೂಪ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಏನಪ್ಪ ಅಂದರೆ, ಇವತ್ತು ಪರಿಮಳ ಪ್ರಸಾದ ಮತ್ತು ಡೈರೆಕ್ಟ್ ಮಂತ್ರಾಲಯದಿಂದ ತಂದಿರೋ ಮಂತ್ರಾಕ್ಷತೆನ ಕೊಡುವ ವ್ಯವಸ್ಥೆ ಕೂಡ ಇದೆ. ಮತ್ತು ಪ್ರಸಾದ ವಿನಿಯೋಗನೂ ಇದೆ ಅಂತ ಕೇಳ್ಪಟ್ವಿ. ಸಾಯಂಕಾಲ ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 9ರಿಂದ ರಾತ್ರಿ 9 ತನಕ. ಆಮೇಲೆ ಇನ್ನೇನಪ್ಪ ಅಂದರೆ, ಸಂಜೆ 7 ಗಂಟೆಗೆ ಮುಖ್ಯಮಂತ್ರಿ ಸಹ ಇಲ್ಲಿಗೆ ಆಗಮನಿಸ್ತಾರೆ ಅನ್ನೋದೊಂದು ಕಿವಿಗೆ ಬಿತ್ತು. ಮತ್ತು ಕೆಲವು ಗಾಯಕರು ಸಹ ಬರ್ತಾರೆ. ಇಲ್ಲಿ ಭಜನೆ, ಕೀರ್ತನೆ, ರಾಯರ ಕೀರ್ತನೆ ಎಲ್ಲ ನಡೆಯುತ್ತೆ. 108 ಸಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದು ನಾವು ರಾಘವೇಂದ್ರ ಸ್ವಾಮಿಗಳ ಚರಣಕ್ಕೆ ಅರ್ಪಿಸುವ ವ್ಯವಸ್ಥೆ ಸಹ ಮಾಡಿದ್ದಾರೆ. ಮತ್ತು ಇಲ್ಲಿ ಏನಂತೀರಿ, ರಾಘವೇಂದ್ರ ಸ್ವಾಮಿಯವರ ಜೀವನ ಪವಾಡ ಏನೇನು ನಡೆದಿದೆಯೋ, ಅವರ ಜೀವನ ಚರಿತ್ರೆ ಅದೆಲ್ಲ ಗ್ಯಾಲರಿ ಸಹ ಇದೆ. ಸುಮಾರು ಒಂದು 20ರಿಂದ 25 ಸಾವಿರ ಜನ ಬರ್ತಾರೆ ಅಂತ ಕೇಳ್ಪಟ್ವಿ. ಆದರೆ ನನಗನ್ಸುತ್ತೆ, ನಾನು ಮಧ್ಯದಲ್ಲಿ ಒಂದು ಸಲ ಹೋಗಿ ನೋಡಿದೆ, ತುಂಬಾ ಕ್ರೌಡ್ ಇತ್ತು, ಹೆವಿ ಕ್ರೌಡ್. ಇನ್ನೂ ಜಾಸ್ತಿ ಜನ ಬರಬಹುದು. ಆದರೆ ಒಳಗಡೆ ಮಾತ್ರ ಮಾಡಿದ್ದಾರೆ ನೋಡಿ, ತುಂಬ ಅದ್ಭುತವಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ನಿಮ್ಗೆ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಜಯನಗರ 5ನೇ ಬ್ಲಾಕಿನ ಶಾಲಿನಿ ಗ್ರೌಂಡಲ್ಲಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ. ಇಲ್ಲಿ ತುಂಬಾ ಚೆನ್ನಾಗಿದೆ. ಆದರೆ ಆಮೇಲೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದು ಜಸ್ಟ್ ಬೆಳಗ್ಗೆ 7 ಗಂಟೆಗೆ ಹೋಗಿ ವಿಸಿಟ್ ನೋಡಿದ್ವಿ. ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ಸ್ಟಿಲ್ ತುಂಬಾ ಅದ್ಭುತವಾಗಿದೆ. ಹ್ಯಾಟ್ಸ್ ಆಫ್ ಟು ದ ಟೀಮ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಹೇಗಿದೆ ಅಂತ. ಇದು ಜಸ್ಟ್ ಒಂದು ಗ್ಲಿಮ್ಸ್ ಆಫ್ ಮೇಕಿಂಗ್ ಆಫ್ ರೀಕ್ರಿಯೇಷನ್ ಆಫ್ ಮಂತ್ರಾಲಯ. ಫುಲ್ ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಬಹಳ ಅದ್ಭುತವಾಗಿದೆ. ಎಲ್ಲರೂ ಬಂದು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಪಡೆಯಿರಿ.